ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇವಳು ನನ್ನ ಚೋಟ್ ಮೆಣಸಿನ್ಕಾಯಿ ಫುಲ್ ಮೆಟ್ಲು ಹತ್ತುತ್ತಾಳೆ ಒಳಗಡೆ. ಆಚೆ ಬಂದ್ಬಿಟ್ಟು ಇದೊಂದು ಸ್ವಲ್ಪ ಉದ್ದ ಇದೆ ಮೆಟ್ಲು, ಆದರೆ ಒಂದೇ ಸ್ಟೆಪ್ ಮಾಡಿರೋದ್ರಿಂದ ಸ್ವಲ್ಪ ಹೈಟ್ ಇದೆ. ಅದನ್ನು ಇಳಿಯೋಕೆ ಇಷ್ಟು ದಿನ ಸ್ವಲ್ಪ ಕಷ್ಟಪಡ್ತಾ ಇದ್ಲು. ಇವಾಗ ಒಂದು ಟ್ರಿಕ್ ಇಟ್ಕೊಂಡ್ಬಿಟ್ಟಿದ್ದಾಳೆ. ಈ ಕಡೆ ತಿರ್ಕೊಂಬಿಟ್ಟು ಎರಡು ಕಾಲು ಹಿಂಗೆ ಕೆಳಗೆ ಬಿಟ್ಬಿಟ್ಟು ಕುತ್ಕೊಂಡ್ಬಿಟ್ಟು ಫುಲ್ ದೇಕೊಂಡು ಹೋಗ್ಬಿಡ್ತಾಳೆ ಆಚೆ ಎಲ್ಲ. ಏನೆಲ್ಲ ತಲೆ ಉಪಯೋಗಿಸ್ತಾರಲ್ವ ಇವಾಗಿನೊಂದು ಮಕ್ಕಳು. ಸೊ ನೋಡಿ, ನಮ್ಮ ಹೂವಿಷ್ಕನೂ ಅಷ್ಟೇ ಪಾಪು ಜೊತೆ ಅವಳು ದೇಕೊಂಡು ಆಟ ಆಡ್ತಾ ಇದ್ದಾಳೆ. ಸೊ ನಾವಿವತ್ತು ಮೈಸೂರಿಗೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀವಿ. ಅಂದರೆ ಮಧ್ಯಾಹ್ನ 2:30 ಆಗೋಯ್ತು ಹೊರಡೋ ಅಷ್ಟೊತ್ತಿಗೆ ಊರಿಂದ. ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಅವ್ರು ಬಂದು ನಾವು ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ 2:30 ಆಗೋಯ್ತು. ಆದರೆ ಸಮತ್ ಬರೋ ಅಷ್ಟೊತ್ತಿಗೆ ನನ್ನ ಮಕ್ಳದ್ದು ಸ್ನಾನ ಮಾಡಿಸಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿದ್ವಿ. ಅಂದರೆ ಸ್ನಾನ ಮಾಡಿಸಿದ ತಕ್ಷಣ ಇದೆ ಫೈನಲ್ ಡ್ರೆಸ್ ಚಿನ್ನಿ ಅಂತ ಹೇಳಿ ಹಾಕ್ಬಿಟ್ಟು ಅವಳಿಗೆ ನಾನು ಚಿಕ್ಕ ಪಾಪುಗೆ ರೆಡಿ ಮಾಡಿಸಿ ಮಲಗಿಸ್ತಾ ಇದ್ದೆ. ನೋಡಿ, ಅವಳು ಅಷ್ಟರೊಳಗೆ ಅದೇ ಡ್ರೆಸ್ಸಲ್ಲಿ ನೀರು ಬಿಟ್ಕೊಂಡು ಆಚೆದೆಲ್ಲ ತೊಳಿತೀನಮ್ಮ ಅಂತ ಹೇಳಿ ಆಟ ಆಡ್ತಾ ಇದ್ದಾಳೆ. ನೀರೊಂದಿದ್ರೆ ನಮ್ಮ ಹೂವಿಷ್ಕಂಗೆ ಬೇರೆ ಏನೂ ಬೇಡ, ಅಷ್ಟು ಇಷ್ಟ ನೀರಲ್ಲಿ ಆಡೋದು ಅಂದರೆ ಅವಳಿಗೆ. ಸೊ ನೋಡಿ, ಇಲ್ಲಿ ನಮ್ಮ ಅಣ್ಣನ ಮಗಳ ಹತ್ರ ರೆಡಿ ಮಾಡಿಸ್ಕೋತಾ ಇದ್ದಾಳೆ. ಲಿಪ್ಸ್ಟಿಕ್ ಹಾಕಮ್ಮ, ಅದಾಕಮ್ಮ, ಇದಾಕಮ್ಮ ಅಂತ ಹೇಳಿ. ಇವಾಗಿನ ಮಕ್ಕಳಂತೂ ಎಷ್ಟು ಅಬ್ಸರ್ವ್ ಮಾಡ್ತಾರಲ್ವಾ, ಚಿಕ್ಕ ಚಿಕ್ಕ ವಿಷಯನೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅವರಂತೂ. ಸೊ ಫೈನಲಿ ಸಮತ್ ಬಂದರು. ಊಟ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಹೊರಡ್ತಾ ಇದ್ದೀವಿ ಮನೆಯಿಂದ. ಇದು ನಾನು ಹೂವಿಷ್ಕನ್ ಪ್ರೆಗ್ನೆಂಟಲ್ಲಿ ಅಕ್ಕ ಕೊಟ್ಟಿದ್ದು ಡ್ರೆಸ್, ಇದು ಅಕ್ಕ ಕೊಡಿಸಿದ ಡ್ರೆಸ್ಸು. ಜಾಸ್ತಿ ಯೂಸೇ ಮಾಡಿರಲಿಲ್ಲ, ಸೊ ಅದನ್ನು ಇವತ್ತು ಹಾಕ್ಕೊಂಡೆ. ನೋಡಿ, ಅವಳು ಹಿಂದೆಯಿಂದ ಬಂದ್ಲ, ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿದ್ರೆ ನಂತರ ಫೋಟೋ ತೆಗೆಸ್ಕೊತಾ ಇರಲಿಲ್ಲ. ಅದಕ್ಕೆ ಅವಳದೇ ಒಂದು ತೆಗಿ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಚಾಮುಂಡಿ ಬೆಟ್ಟಕ್ಕೆ ಅಂತಲೇ ಹೊರಟಿದ್ದೀವಿ. ಅಂದರೆ 6 ಇಯರ್ಸಿಂದ ಆಷಾಢ ಮಾಸದಲ್ಲಿ ಯಾವಾಗಾದರೂ 1 ತಿಂಗಳೊಳಗೆ ಹೋಗ್ಬಿಟ್ಟು ಬರ್ತೀವಿ ಚಾಮುಂಡಿ ಬೆಟ್ಟಕ್ಕೆ. ಅಂದರೆ ಬೇರೆ ಟೈಮಲ್ಲೆಲ್ಲ ಹೋಗ್ತಾ ಇರ್ತೀವಿ, ಆಷಾಢ ಮಾಸದಲ್ಲೂ ಹೋಗ್ತೀವಿ. ಸೊ ದೇವ್ರಿಗೆ ಕೊಡೋಕ್ಕೆ ಅಂತ ಮಡ್ಲಕ್ಕಿ, ಹಣ್ಣು ಕಾಯಿ ಎಲ್ಲ ಎತ್ತಿಟ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ ಮನೆಯಿಂದ. ಸೊ ಈ ವಿಡಿಯೋದಲ್ಲಿ ನಿಮಗೆ ಇಂಟ್ರೆಸ್ಟಿಂಗ್ ಆಗಿ ಅಂದರೆ ಚಾಮುಂಡೇಶ್ವರಿದು ಮತ್ತು ಚಾಮುಂಡೇಶ್ವರಿ ತಂಗಿದು ಒಂದು ಚಿಕ್ಕ ಕತೆ ಹೇಳ್ತೀನಿ, ಕಾಯ್ತಾ ಇರಿ. ಸೊ ಪಾಪುಗೆ ಸ್ವಲ್ಪ ನಿದ್ದೆ ಆಗಿದೆ, ಹೂವಿಷ್ಕ ನಿದ್ದೆ ಮಾಡಿಲ್ಲ ಇನ್ನು 2:30. ಸೊ ಅವಳು ಮಲ್ಕೊಂಡ್ಬಿಡ್ತಾಳೆ ಬೇಗ ಅಂತ ಅನಿಸ್ತಾ ಇದೆ. ನೋಡಬೇಕು ಏನು ಮಾಡ್ತಾಳೆ ಅಂತ ಹೇಳಿ. ಸೊ ನಮ್ಮ ಪಕ್ಕದೂರಲ್ಲಿ ಮಾರಮ್ಮನ ಜಾತ್ರೆ ಇತ್ತು. ಸೊ ನೋಡಿ, ಜಾತ್ರೆಗೆ ಫುಲ್ ಅಂದರೆ ರೋಡೇ ಬ್ಲಾಕ್ ಆಗಿಬಿಟ್ಟಿದೆ. ಒಂದು 1/2 hour ವೆಯ್ಟ್ ಮಾಡಿದ್ವಿ ಇಲ್ಲಿ. ಅಂದರೆ ನಾನು ಚಿಕ್ಕವಳಿದ್ದಾಗಿಂದನೂ ಈ ರೀತಿ ಆಗೇ ಇಲ್ಲ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇದನ್ನು, ಈ ಥರ ಬ್ಲಾಕ್ ಆಗಿರೋದು. ಸೊ ನೋಡಿ ಎಷ್ಟು ವೆಹಿಕಲ್ಸ್ ಇದೆ ಅಂದರೆ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇದೆ. ಸೊ ಅದರ ನೆಕ್ಸ್ಟ್ ಟ್ಯೂಸ್ಡೇ ನಮ್ಮೂರಲ್ಲಿ ಮಾರಮ್ಮನ ಜಾತ್ರೆ ಇತ್ತು. ಅಂದರೆ ಲಾಸ್ಟ್ ಟ್ಯೂಸ್ಡೇ, ಆಷಾಢ ಮಾಸ ಇನ್ನೇನು ಮುಗಿಯುತ್ತಲ್ಲ ಆ ಟ್ಯೂಸ್ಡೇ ನಮ್ಮೂರಲ್ಲಿ ಜಾತ್ರೆ ಇತ್ತು. ಸೊ ನೋಡಿ, ಹೋಗ್ತಾ ಹೋಗ್ತಾ ಮಳೆ ಬರ್ತಾಯಿತ್ತು. ನನ್ನ ಕಡೆ ಜೋರು ಮಳೆ ಬರ್ತಾಯಿತ್ತು, ಒಂದು ಕಡೆ ಮಳೆನೇ ಇರ್ತಾ ಇರಲಿಲ್ಲ. ಸೊ ವೆದರ್ ಮಾತ್ರ ಸೂಪರ್ ಆಗಿತ್ತು ಟ್ರಾವೆಲಿಂಗಿಗೆ. ಸೊ ಹೂವಿಷ್ಕ ಬೇಗನೆ ಮಲ್ಕೊಂಡ್ಳು, ಬಟ್ ಚಿಕ್ಕ ಬೇಬಿ ಅಂತೂ ಮಲ್ಕೊಳ್ಳೇ ಇಲ್ಲ ಅವಳು ಜಾಸ್ತಿ. ಸೊ ಕಾರ್ ಸೀಟ್ ಇಟ್ಕೊಂಡು ಹೋಗಿದ್ದೆ ಮಲ್ಕೊಂಡ್ರೆ ಹಾಕೋಣ ಅಂತ. ಒಂದು 1/2 hour or 45 minutes ಮಲ್ಕೊಂಡ್ಳು, ಮಿಕ್ಕಿದ್ದೆಲ್ಲ ಎದ್ದೇ ಇದ್ಲು ಅವಳು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ವೆದರು. ಮಳೆ ಬರಬೇಕಾದ್ರೆ ಯಾರಿಗೆಲ್ಲ ಟ್ರಾವೆಲ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಬ್ಯೂಟಿಫುಲ್ ಸಾಂಗ್ ಜೊತೆ ಮಳೇಲಿ ಹೋಗ್ತಾ ಇದ್ರೆ ಸಖತ್ತಲ್ವಾ. ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಅಂದ್ರೇ ಖುಷಿ, ನನಗೆ ತುಂಬಾ ಇಷ್ಟ. ತಾಯಿ ಯಾವಾಗ ಹೋದರೂ ತುಂಬಾ ಚೆನ್ನಾಗಿ ದರ್ಶನ ಆಗಿದೆ, ಟಚ್ ವುಡ್. ಅದಂತೂ ನೋಡಬೇಕು, ತುಂಬಾ ರಶ್ ಇರುತ್ತೆ, ನುಗ್ಲಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೇಗಿರುತ್ತೆ ಅಂತ ಅಲ್ಲಿ ಹೋಗಿ ನೋಡಬೇಕು ಸಿಚುವೇಶನು. ಸಂಜೆ ಟೈಮ್ ಅಷ್ಟು ರಶ್ ಇರಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಸಂಜೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಹೊರಟಿದ್ದೀವಿ. ಅಂದರೆ 7 o'clock ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆದರೆ ಅಷ್ಟು ಕ್ರೌಡ್ ಇರಲ್ಲ ಅಂತ ಸಂಜೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ.
ಫಸ್ಟ್ ಇವಾಗ ಡೈರೆಕ್ಟಾಗಿ ನಾವು ಮನೆಗೆ ಹೋಗ್ತೀವಿ. ಅಂದರೆ ವಸಂತಣ್ಣ ಕಾವ್ಯಕ್ಕೆ ಮೈಸೂರಲ್ಲೇ ಇರೋದು. ಫ್ರೆಶ್ ಅಪ್ ಆಗಿ ಹೊರಡಬೇಕು. ನೋಡಿ ನಾವು ಇವಾಗ ಮೈಸೂರು ರೀಚ್ ಆಗಿ ಅಂದರೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ರು. ನಮ್ಮ ಅತ್ತೆನೂ ಅಲ್ಲೇ ಇದ್ದರು. ಸೊ ಅಲ್ಲಿಂದ ನಾನು ಸ್ಯಾರಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಇವಾಗ ಹೊರಟ್ವಿ. ನಾನು ಅತ್ತಿಗೆ, ನಬನ್ಯು, ಮಹಾನ್ಯು, ಉವಿಷ್ಕಾ, ಸಮರ್ಥ್ ಇಷ್ಟು ಜನ ಹೊರಟ್ವಿ. ಹೊರಡೋ ಅಷ್ಟೊತ್ತಿಗೆ 6:30 ಆಗೋಯ್ತು ಮನೆ ಬಿಡೋ ಅಷ್ಟೊತ್ತಿಗೆ. ಕರೆಕ್ಟಾಗಿ 7 o'clock or 7:10 ಅಷ್ಟೊತ್ತಿಗೆ ನಾವು ಚಾಮುಂಡಿ ಬೆಟ್ಟದಲ್ಲಿದ್ವಿ. ಸೊ ನಾಳೆ ಮೈಸೂರು ಝೂ ಹೋಗೋ ಪ್ಲ್ಯಾನ್ ಇದೆ. ಸೊ ಅದಕ್ಕೆ ಉವಿಷ್ಕಾಗೆ ತೋರಿಸ್ತಾ ಇದ್ವಿ ಇದೇ ಮೈಸೂರು ಝೂ ಅಂತ. ಅಂದರೆ ಅವಳು ಚೀತಾ ಬರುತ್ತೆ ಇಟ್ಕೊಳ್ಳುತ್ತೆ ಅಂತ ಹೇಳಿ ಭಯ ಪಡ್ತಾ ಇದ್ಲು. ಇಲ್ಲ ಚೀತಾ ಎಲ್ಲ ಬರಲ್ಲ, ಚೀತಾ ಬರ್ದಂಗೆಲ್ಲ ಮಾಡಿರ್ತಾರೆ ಅಂತ ಹೇಳ್ತಾ ಇದ್ವಿ. ನೋಡಿ ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಆಗಿದ್ದೀವಿ. ಸೊ ಚಾಮುಂಡೇಶ್ವರಿ ಮತ್ತು ಚಾಮುಂಡೇಶ್ವರಿ ತಂಗಿದು ಕತೆ ಹೇಳ್ತೀನಿ ಅಂತ ಹೇಳಿದ್ನಲ್ವಾ. ಸೊ ಚಾಮುಂಡಿ ಬೆಟ್ಟದಿಂದ ಕೆಳಗೆ ಅಂದರೆ 6 kilometers ಏನೋ ಆಗುತ್ತೆ ಸಮಥಿಂಗ್, ಉತ್ತನಹಳ್ಳಿ ಅಂತ ಸಿಗುತ್ತೆ. ಸೊ ಅಲ್ಲಿ ಜ್ವಾಲಾ ತ್ರಿಪುರ ಸುಂದರಿ ಅಂತ ಒಂದು ಬ್ಯೂಟಿಫುಲ್ ಆಗಿರೋ ದೇವಸ್ಥಾನವೂ ಇದೆ. ನಾವು ಮಾರ್ನಿಂಗ್ ಟೈಮ್ ಬಂದರೆ ಆ ಟೆಂಪಲ್ಗೂ ವಿಸಿಟ್ ಕೊಟ್ಟೆ ನಾವು ಬರ್ತಾ ಇದ್ದಿದ್ದು. ಸೊ ಇವತ್ತು ಸಂಜೆ ಆಗಿದ್ದರಿಂದ ದರ್ಶನ ಆಗೋದೇ ಲೇಟ್ ಆಗೋಯಿತು. ಸೊ ಅದಕ್ಕೆ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಇಲ್ಲ ಅಂದರೆ ಅಲ್ಲಿಗೂ ನಾವು ಹೋಗ್ತಾ ಇದ್ವಿ. ಸೊ ಯಾರೆಲ್ಲ ಆ ಟೆಂಪಲಿಗೆ ಹೋಗಿಲ್ಲ ದಯವಿಟ್ಟು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ ಟೆಂಪಲ್ಲು. ಚಾಮುಂಡೇಶ್ವರಿ ಸ್ವಂತ ತಂಗಿ ಜ್ವಾಲಾ ತ್ರಿಪುರ ಸುಂದರಿ, ಉತ್ತನಹಳ್ಳಿ ಅಂತ ಊರು, ಆ ಊರಲ್ಲಿದೆ. ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅದು. ಸಿಸ್ಟರ್ಸ್ ಅಂದರೆ ಜಗಳ ಇದ್ದೇ ಇರುತ್ತಲ್ವ. ಸೊ ಚಾಮುಂಡೇಶ್ವರಿ ಕೂಡ ಮತ್ತು ಜ್ವಾಲಾ ತ್ರಿಪುರ ಸುಂದರಿ ಕೂಡ ಹಾಗೆ ಜಗಳ ಮಾಡ್ಕೋತಾ ಇದ್ರಂತೆ. ಬಟ್ ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಮಾಡಬೇಕಾದ್ರೆ ಸಹಾಯ ಮಾಡಿದ್ದು ಈ ಜ್ವಾಲಾ ತ್ರಿಪುರ ಸುಂದರಿ. ಯಾವ ರೀತಿ ಸಹಾಯ ಅಂತ ಹೇಳ್ತೀನಿ ಕೇಳಿ. ಮಹಿಷಾಸುರ ಬ್ರಹ್ಮನಿಂದ ವರ ಪಡ್ಕೊಂಡಿರ್ತಾನೆ. ಅಂದರೆ ನನ್ನ ರಕ್ತ ಭೂಮಿಗೆ ಬಿದ್ದರೆ 100 ರಾಕ್ಷಸರು ಹುಟ್ಟಲಿ ಅಂತ ಹೇಳಿ ವರ ಕೇಳ್ಕೊಂಡಿರ್ತಾರೆ. ಮಹಿಷಾಸುರನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವರು ಕೂಡ ವರವನ್ನು ಕೊಟ್ಟಿರ್ತಾರೆ. ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಮಾಡಬೇಕಾದ್ರೆ ರಕ್ತ ಭೂಮಂಡಲಕ್ಕೆ ಬೀಳದೇ ಇರೋ ಥರ ಜ್ವಾಲಾ ತ್ರಿಪುರ ಸುಂದರಿ ಅವರ ನಾಲ್ಗೆಯನ್ನೇ ಭೂಮಂಡಲಕ್ಕೆ ಚಾಚ್ತಾರಂತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಅಂದರೆ ಒಂದು ರಕ್ತ ಬಿದ್ದರೆ 100 ಜನ ರಾಕ್ಷಸರು ಹುಡ್ತಾರೆ ಅಂತ ಹೇಳಿ ವರ ಪಡ್ಕೊಂಡಿರ್ತಾರಲ್ವ ಮಹಿಷಾಸುರರು. ಅದಕ್ಕೋಸ್ಕರ ಈ ಜ್ವಾಲಾ ತ್ರಿಪುರ ಸುಂದರಿ ಏನು ಮಾಡ್ತಾರೆ ಅಂದರೆ ಇಡೀ ಭೂಮಂಡಲಕ್ಕೆ ನಾಲ್ಗೆನ ಚಾಚ್ತಾರೆ. ಎಲ್ಲೂ ಕೂಡ ಒಂದು ತೊಟ್ಟು ರಕ್ತ ಭೂಮಿಗೆ ಬೀಳದೇ ಇರೋ ಥರ ಅವ್ರ ನಾಲ್ಗೆಯಿಂದ ಸ್ವಾಹ ಮಾಡ್ಕೊತಾರೆ. ಸೊ ಚಾಮುಂಡೇಶ್ವರಿ ಹಾಗೂ ಜ್ವಾಲಾ ತ್ರಿಪುರ ಸುಂದರಿ ಅಮ್ಮನವ್ರದ್ದು ಅವಿನಾಭಾವ ಸಂಬಂಧ ಅಂತಲೇ ಕರೀತಾರೆ. ಸೊ ಯಾರೆಲ್ಲ ಆ ಟೆಂಪಲ್ನ ವಿಸಿಟ್ ಮಾಡಿಲ್ಲ ಒಂದ್ಸಲಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ ಟೆಂಪಲು. ಈ ನನ್ನ ಪುಟ್ಟ ಕತೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನಾವಿವಾಗ ದರ್ಶನಕ್ಕೆ ಅಂತ ಹೇಳಿ ಕ್ಯೂ ಅಲ್ಲಿ ನಿಂತಿದ್ದೀವಿ. ಅಂದರೆ 30 rupees ಟಿಕೆಟ್ ತೊಗೊಂಡು ಬಂದ್ವಿ. ಅಂದರೆ ಎಂಟ್ರೆನ್ಸಿಗೆ ಬಂದುಬಿಟ್ವಿ. ಅಂದರೆ ಗಣಪತಿ ಹತ್ರ ಬಂದ್ವಿ ನಾನ್ ಸ್ಟಾಪ್ವರೆಗೂ. ಸೊ ತುಂಬಾ ಜನ ಕಡಿಮೆ ಇದ್ದರು. ಆಮೇಲೆ ನಾಳೆ ಚಾಮುಂಡೇಶ್ವರಿಯವ್ರದ್ದು ಹುಟ್ಟಿದಬ್ಬ ಇತ್ತು, ಜನ್ಮವರ್ಧಂತಿ ಅಂತಲೂ ಕರೀತಾರೆ. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾಯಿದ್ರು. ಮತ್ತು DC ಬಂದಿದ್ರು ಅಂತ ಹೇಳಿಬಿಟ್ಟು ಸ್ಟಾಪ್ ಮಾಡಿಬಿಟ್ಟಿದ್ರು. ಅಲ್ಲಿ ಸ್ಟ್ರಕ್ ಆಗೋದ್ವಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಫ್ಲವರಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ದಾರೆ ಅಂತ ಹೇಳಿ. ಅಲ್ಲಿವರೆಗೂ ತುಂಬಾ ಕ್ರೌಡ್ ಕಡಿಮೆ ಇತ್ತು. ಅದಾದಮೇಲೆ ಬಂತು ಜನ. ಅದು ಎಲ್ಲಿದ್ರೋ ಗೊತ್ತಿಲ್ಲ, ಎಲ್ಲ ಕಡೆಯಿಂದನೂ ನುಗ್ಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆಮೇಲೆ ಪೊಲೀಸವರು ಅಲ್ಲಿ ಚಾಮುಂಡೇಶ್ವರಿ ಎಂಟ್ರೆನ್ಸಲ್ಲಿ ಪಕ್ಕದಲ್ಲಿ ಜಾಗ ಇರುತ್ತಲ್ಲ, ಸೊ ಅಲ್ಲಿ ಬಿಟ್ಟರು. ಸೊ ಅಲ್ಲಿ ನಾವು ತಟ್ಟೆಗೆ ಮಡ್ಲಕ್ಕಿ, ಹಣ್ಣು ಕಾಯಿ ಎಲ್ಲ ಇಟ್ಟು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಾಯಿತು ಪೂಜೆ. ಬಟ್ ಗೊತ್ತಿಲ್ಲ, ತುಂಬಾ ನುಗ್ಗಲಾಗೋಯ್ತು. ಅಂದರೆ ಎಕ್ಸಿಟ್ ಹತ್ರ, ಅಂದರೆ ಎಕ್ಸಿಟ್ ಕಡೆಯಿಂದನೂ ಕೂಡ ಜನಗಳು ಒಳಗೆ ಬರೋಕ್ಕೆ ಟ್ರೈ ಮಾಡ್ತಾಯಿದ್ರು. ಸೊ ಆವಾಗ ತುಂಬಾ ಅನ್ಕಂಫರ್ಟಬಲ್ ಆಯಿತು. ಪಾಪು ಎತ್ಕೊಂಡಿರೋದ್ರಿಂದ ಅವಳಿಗೂ ಸ್ವಲ್ಪ ಹಿಂಸೆ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ನಾವು ಆಚೆ ಹೋಗ್ತಾ ಇದ್ದೀವಿ ಬಿಡಿ, ದರ್ಶನ ಆಗಿದೆ ಅಂತ ಹೇಳಿದ್ರು ಕೇಳೋಕ್ಕೆ ರೆಡಿ ಇರ್ತಾ ಇರಲಿಲ್ಲ. ಸೊ ಯಾರೋ ಒಬ್ಬರು ಸ್ಟಾಪ್ ಮಾಡಿಸಿ ಜಾಗ ಬಿಡಿಸಿ ಕಳಿಸಿದ್ರು. ಸೊ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಇವಾಗ ಎಂಟ್ರೆನ್ಸ್ ಹತ್ರ ಬಂದು ಫೋಟೋಸ್ ಎಲ್ಲ ತೊಗೋತಾ ಇದ್ದೀವಿ.
ಮಾರ್ನಿಂಗ್ ರಶ್ ಇರುತ್ತೆ ಅಂತ ಹೇಳಿ 7 o'clock ಬಂದ್ವಿ. ಬಟ್ ಆ ಟೈಮಲ್ಲಿ ಫ್ರೀ ಇತ್ತು. ಬಟ್ ಡಿ ಸಿ ಬಂದಿದ್ದರಿಂದ ನಾವು ಸ್ಟ್ರಕ್ ಆಗೋದ್ವಿ. ಸೊ ಅದಾದಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಇವಾಗ ಆಚೆ ಬಂದ್ವಿ. ಸ್ವಲ್ಪ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಅಂದರೆ ತುಂತುರು ಹನಿ ಬೀಳೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಹೊರಡೋಣ ಅಂತ ಹೇಳಿ ನಾವು ಹೊರಡ್ತಾ ಇದ್ವಿ. ಫೋಟೋಸ್ ಎಲ್ಲ ತಗೊಂಡು, ಸೊ ನನ್ನ ಸ್ಯಾರಿ ಬಗ್ಗೆ ಹೇಳ್ಬೇಕಂದ್ರೆ ಅದು ಆರ್ಗ್ಯಾನ್ಸಾ ಸ್ಯಾರಿ. ಅಂದರೆ ಆರ್ಗ್ಯಾನ್ಸಾದಲ್ಲಿ 2 ಲೇಯರ್ಸ್ ಸ್ಯಾರಿ ಬರುತ್ತೆ, ಅಂದರೆ ಸೆರಗು ಪಾರ್ಟಿಗೆ ಮಾತ್ರ ಅದು 2 ಲೇಯರ್ಸ್ ಇರುತ್ತೆ. ಸೊ ನೋಡಿ ಅಂಗಡಿಗಳೆಲ್ಲ ಕ್ಲೋಸ್ ಮಾಡ್ತಾಯಿದ್ರು. ಸೊ ನನ್ನ ಮಗಳಿಗೆ ಏನೂ ತೊಗೊಳಕ್ಕಾಗಲಿಲ್ಲ. ನಾನು ಮರದ್ದು ಸ್ಪೂನ್ ತೊಗೋಬೇಕು ಅಂತ ಹೋಗಿದ್ದೆ. ಅದು ಮಳೆ ಬರ್ತಿದ್ದ ಕಾರಣ ಹೋಗೋಣ ಅಂತ ಹೇಳಿ, ಪಾಪು ಬೇರೆ ಇದ್ಲಲ್ವ, ಹೋಗೋಣ ಅಂತ ಹೇಳಿ ಹೊರಟ್ವಿ. ಸೊ ಪಾರ್ಕಿಂಗ್ ಹತ್ರ ಬಂದ್ವಿ. ಇವಾಗ ನನ್ನ ಮಗಳು ನಾರ್ಮಲ್ ಟೋಪಿ ಆದರೆ ಕಿತ್ ಹಾಕ್ತಾಳೆ. ಸೊ ಅದಕ್ಕೆ ಮಂಕಿ ಕ್ಯಾಪ್ ಹಾಕಿದ್ದೀನಿ. ಅದನ್ನು ಇವಾಗ ಕೀಳಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾಳೆ, ಅದನ್ನು ಇರಿಸ್ಕೊಳ್ಳಲ್ಲ. 7:15ಗೆ ನಾವು ದರ್ಶನಕ್ಕೆ ನಿಂತ್ಕೊಂಡ್ವಿ. ಒಂದು 8 o'clock 8:10 ಅಷ್ಟೊತ್ತಿಗೆಲ್ಲ ದರ್ಶನ ಆಯಿತು. ಸೊ ಅಲ್ಲೆಲ್ಲ ಸುತ್ತಾಡಿಕೊಂಡು ಪಾರ್ಕಿಂಗ್ ಬರೋ ಅಷ್ಟೊತ್ತಿಗೆ 8:45 ಆಗೋಯಿತು. ಸೊ ಹೊರಗಡೆನೇ ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅಂದರೆ ಸಂಜೆ ಎಲ್ಲ ಉಪ್ಪಿಟ್ಟು ತಿನ್ಕೊಂಡು ಬಂದಿದ್ವಲ್ಲ, ಪಾಪುಗೂ ಅಷ್ಟೇ ಉಪ್ಪಿಟ್ಟು ತಿನ್ಸ್ಕೊಂಡು ಬಂದಿದ್ದೆ. ಅವಳು ಆರಾಮಾಗಿದ್ಲು. ಸೊ ಅಣ್ಣನ ಆಫೀಸ್ ಹತ್ರ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಅಂತ ಹೇಳಿ, ಅದಕ್ಕೆ ಅಲ್ಲಿ ಹೋಗೋಣ ಅಂತ ಹೇಳಿದ್ರು. ನೋಡಿ ವ್ಯೂ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಮೈಸೂರು. ಇದು ಮೈಸೂರು ಪ್ಯಾಲೇಸ್. ಸೊ ಇಡ್ಲಿ ಮತ್ತು ದೋಸೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅಲ್ಲೋದ್ವಿ. ಅಣ್ಣ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾಯಿದ್ರು. ಸೊ ಇಡ್ಲಿ ದೋಸೆ ಎಲ್ಲ ತಿಂದ್ಕೊಂಡು ಮನೆಗೆ ಹೊರಟ್ವಿ ನಾವು. ಸೊ ಇವತ್ತಿನ ಈ ನನ್ನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.